ಸಹ ನಿಮ್ಗೆ ಅದೊಂದು ಟೆಸ್ಟ್ ಬಂದ್ಬಿಟ್ಟಿದೆ. ಗುಂಡಾಗಿರಿ, ದಾದಾಗಿರಿ, ಏನ್ ಇವೆಲ್ಲ? ಅದು ಈ ಒಂದು ಸ್ಥಾನದಲ್ಲಿ ಕೂತ್ರೆ ನಾವು ಮಾಡೋಕ್ಕಾಗುತ್ತ? ಮತ್ತೆ ನಮ್ಮ ಸಿ ಟಿ ರವಿಯವರು ಸಲೀಂ ಅಹಮದ್ ಅವ್ರಿಗೆ ಒಳ್ಳೆ ಸಲಹೆಗಳು ಕೊಟ್ಟಿದ್ದಾರೆ. ವಿರೋಧ ಪಕ್ಷದವ್ರ ಕಡೆ ಜಾಸ್ತಿ ಅವಕಾಶಗಳು ಕೊಡಿ ಅಂತ. ನಾನೂ ಸಹ ಸಲೀಂ ಅಹಮದ್ ಸಾಹೇಬ್ರೆ ಸಂಪೂರ್ಣವಾಗಿ ವಿರೋಧ ಪಕ್ಷದವರು ನಮ್ಮ ತಪ್ಪು ಒಪ್ಪುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ್ಲಿಂದ ಅಲ್ಲೇ ಆ ಕಡೆ ನೋಡ್ತಾ ಇದ್ದೀನಿ ನಾನು. ನೀವು ನಮ್ಮ ಕಡೆ ನೋಡದೆ ಬಿಟ್ಬಿಟ್ರಿ ಈಗಲೇ. ಶುರು ಮಾಡಿ ಆವಾಗಿಂದ ಕೇಳಿ ಅವ್ರಿಗೆ ಎಲ್ಲ ಕಡೆ ನೋಡಲೇ ಇಲ್ಲ ನಾನು. 45 ವರ್ಷದಿಂದ ಅವ್ರನ್ನೆಲ್ಲರನ್ನೂ ನೋಡಿದೀನಿ. ನಮ್ಮನ್ನ ಅದಕ್ಕೆ ಆವಾಗ್ಲಿಂದ ಇಲ್ಲೇ ಸಭಾಧ್ಯಕ್ಷರೇ ನೀವು ನೋಡಿ, ನಾವೊಂದು ಇನ್ನೂ 2 ಗಂಟೆ ಆಗಿಲ್ಲ, ಈಗಲೇ ನಮ್ಮನ್ನು ಮರ್ತೋಗ್ಬಿಟ್ರಿ ನೀವು. ಹಿಂಗಾದ್ರೆ ಹಿಂಗೆ ಅಧಿಕಾರ ಅನ್ನೋದು ಏನೇನು ಮಾಡುತ್ತೆ ನೋಡಿ. ನಮ್ಮವ್ರನ್ನೇ ಮರ್ತೋಗಿಸ್ಬಿಡ್ತೀರಿ. ನಿಜ, ಸಿ ಟಿ ರವಿ ಅವರು ಕೆಲವು ಸಂದರ್ಭದಲ್ಲಿ ಮಾತಾಡಿದಾಗ ಬಹಳ ಸಾಂದರ್ಭಿಕವಾಗಿ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಸಂಪೂರ್ಣವಾಗಿ ಅವಕಾಶ ಕೊಡಿ. ಲೋಕಸಭೆಯಲ್ಲಿ ಆಗ್ತಾ ಇದೆಯಲ್ಲ, ವಿರೋಧ ಪಕ್ಷದವ್ರು ಮಾತಾಡುವಾಗ ಮೈಕ್ ಆಫ್ ಮಾಡೋದು, ಅದು ಮಾತ್ರ ಮಾಡಕ್ ಹೋಗ್ಬಿಡಿ. ಯಾವತ್ತೂ ಮಾಡಬೇಡಿ. ಮೈಕ್ ಆಫ್ ಮಾಡೋ ಕೆಲಸ ಮಾಡಬೇಡಿ. ಚರ್ಚೆ 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 ಬಂದಾಗ ಚರ್ಚೆಗೆ ಬಂದಾಗ ಆಫ್ ಆಗಿದೆಯೋ ಗೊತ್ತಿಲ್ಲ, ನಿಮ್ ನಾಯಕರಿಗೆ ಅದು ಗೊತ್ತಾಗಿಲ್ಲ. ನಾನು ಪಾರ್ಲಿಮೆಂಟ್ ಅಲ್ಲಿ 19 ವರ್ಷ ಇದ್ದವನು. ಆದ್ರಿಂದ ಅದಕ್ಕೆ ನಾವು ಅಂತ ಟ್ರೈನಿಂಗ್ ಎಲ್ಲ ಕೊಡಲ್ಲ. ನಾನು ಟ್ರೈನಿಂಗ್ ತಗೊಂಡಿರೋದು ಬೆಂಗಳೂರು ಯೂನಿವರ್ಸಿಟಿ ಮತ್ತು ಫುಟ್ಪಾತ್ ಅಲ್ಲಿ, ನಾಗ್ಪುರ್ ಯೂನಿವರ್ಸಿಟಿಲಿ ಅಲ್ಲ. ಸೊ ಅಲ್ಲ, ಮೈಕ್ ಆಫ್ ಮಾಡಿರೋದ್ರ ಬಗ್ಗೆ ಆನಿದ್ದಾಗ್ಲೂ ಆಫ್ ಆಗಿದೆ ಅಂತಾರೆ. ಅವ್ರ ಬಗ್ಗೆ ಬಂದೆ ಅದಕ್ಕೂ ಉತ್ತರ ಕೊಡಲ್ಲ. ಟ್ರೈನಿಂಗ್ ತಗೊಂಡಿಲ್ಲ. ಈಗ ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಸಭಾಧ್ಯಕ್ಷರೇ, ಯಾಕಂದ್ರೆ ಈಗ ಜನ್ಸಿ ನಮ್ದೆಲ್ಲ ಆಗೋಯ್ತು. ಜನ್ಸಿ ನೆಕ್ಸ್ಟ್ ಜನರೇಷನ್ ಬರ್ತಾ ಇದೆ. ಹರಿಪ್ರಸಾದ್ ಸರ್, ನಾಗ್ಪುರ ಅಂತ ಹೇಳಿದ್ರಿ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತವ್ರು 2 ಪ್ರಧಾನಮಂತ್ರಿ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಭಾರತದ ಬಗ್ಗೆ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಕೀರ್ತಿಯಿಂದ ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತ 2 ಪ್ರೈಮ್ ಮಿನಿಸ್ಟರ್ಸ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ. ಬಂದೆ ಆಯ್ತು. ಇಲ್ಲ, ಉದ್ಯೋಗ ಕೊಡಕ್ಕಾಗಿಲ್ಲ ಯುವಕರಿಗೆ. ನಾನು ಉತ್ತರ ಕೊಡ್ತೀನಿ. ಸಭಾಪತಿಗಳು ಅವ್ರು ಯಾರು? ಮುಖ್ಯಮಂತ್ರಿಗಳು ಯಾರೋ ಹೊಸಬರು ಪರಿಚಯ ಮಾಡಿಸ್ತಾರೆ ಅವ್ರಿಗೆ. ಚಿಂತೆ ಮತ್ತೆ ಮಾಡಿಸ್ಬಿಡಿ. ಅವ್ರು ಯಾರು ಗೊತ್ತಾಗ್ಬಿಡ್ಲಿ. ರವಿ ಅವರೇ 2 ಪ್ರಪಂಚಕ್ಕೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಒಳ್ಳೆ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ರಿ ಅಂದ್ರಲ್ಲ. ಕೀರ್ತಿ ಅಪಕೀರ್ತಿ ಅನ್ನೋದು 2 ಸಹ ಇರುತ್ತೆ. ಎಪ್ಸ್ಟೀನ್ ಫೈಲ್ ಅಲ್ಲಿ ದೇಶದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಎಷ್ಟು ಕೀರ್ತಿ ಇದೆ ಅನ್ನೋದು ಎಲ್ಲರೂ ಪ್ರಪಂಚ ನೋಡಿದೆ. ಬಂದೇ ಇರಿ. ಅವನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಅವನು ದೇಶದ ಪ್ರಧಾನಮಂತ್ರಿನ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದೇನು ಕೀರ್ತಿನ? ಆಯ್ತಾ? ನೆತನ್ಯಾಹು ಏನ್ ಹೇಳ್ತಾರೆ? ಇಸ್ರೇಲ್ ಪ್ರೈಮ್ ಮಿನಿಸ್ಟರು ನೆತನ್ಯಾಹು ಏನ್ ಹೇಳ್ತಾರೆ ಕೇಳಿ. ಇಷ್ಟೆಲ್ಲ ಕೀರ್ತಿ ಇರ್ತಕ್ಕಂಥ ಇವರು ಜಂಗ್ಪಿಂಗ್ ಏನ್ ಹೇಳ್ದು ಅದು ಬೇಡ. ಈಗ ಅಷ್ಟೆಲ್ಲ ಕೀರ್ತಿ ಇದ್ದವರು ನಾನೆಲ್ಲನೋ ಎಲ್ಲೆಲ್ಲ ಹೊಟ್ಟೋಗುತ್ತೆ. ಅದರಿಂದ ಬೇಡ, ನಿಲ್ಲಿಸ್ಬಿಡಿ. ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಲಿ. ಅಲ್ಲಲ್ಲ, ಮಾತಾಡಿ, ಆಮೇಲೆ ಮಾತಾಡೋ ಅವಕಾಶ ಸಿಗುತ್ತೆ, ಮಾತಾಡಿ. ಈಗ ಅವ್ರು ಮಾತಾಡಕ್ ಬಿಡಿ ನೀವು. ಸಭಾಧ್ಯಕ್ಷರೇ, ಬಹಳ ಅದ್ಭುತವಾದ ಪ್ರಧಾನಮಂತ್ರಿ ಅಂತಾರಲ್ಲ. ಸಭಾಧ್ಯಕ್ಷರೇ, 12 ವರ್ಷ ಆಯ್ತು. 12 ವರ್ಷ ಆಯ್ತು. 12 ವರ್ಷ ಆಯ್ತು. ಈ ದೇಶದ ಪ್ರಧಾನಮಂತ್ರಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಲ್ಲ. ಅದು ಯಾವ ಕೀರ್ತಿ ಹೇಳಿ? ಸಭಾಪತಿ, ಇದನ್ನೆಲ್ಲ ಚರ್ಚೆ ಮಾಡೋಣ ಅಂದ್ರೆ ಈಗಲೇ ಮಾಡೋಣ.
ಇದು ಅಭಿನಂದನೆಗಳು ಆಗ್ತಾ ಇಲ್ಲ. ಅಲ್ಲ, ನಾನ್ ಮಾಡ್ಬೇಕಂತ ಇದನ್ನ ಚರ್ಚೆ ಇಲ್ಲ, ಮಾಡೋಣ ನೀವೇ ಅಂತಂದ್ರೆ ಹೇಳಿದ್ದೀರಿ. ನಮಗೂ ಮಾತಾಡ್ಲಿಕ್ಕೆ ಬಹಳ ಇದೆ. ಪ್ರಾರಂಭ ಚರ್ಚೆ ಮಾಡೋಣ ಅಂತ ಕೇಳಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.